ಕೊನೆಗೂ ಒಂದು ವಿಷಯ ಸುದೀಪ್ ಮಾಡಕ್ ಬರಲ್ಲ ಅಂತ ಗೊತ್ತಾಯ್ತು ನಮ್ಗೆ. ಏನೆಲ್ಲ ಮಾಡ್ತಾರ್ರಿ ಇವರು, ಉಪ್ಪಿನಕಾಯಿ ಮಾಡಕ್ ಬರಲ್ಲ ಅಂತ ಕಲಿತೀನಿ. Congrats ಸುದೀಪ್. ದ ಎಂಟರ್ಟೈನರ್ ಆಫ್ ದ ಡೆಕೇಡ್ ಕಿಚ್ಚ ಸುದೀಪ್ ಅವರು. ಇವರಿಗೆ ಈ ಟ್ರೋಫಿಯನ್ನ ಕೊಡಕ್ಕೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರು. ಸರ್ ಒಂದೇ ಒಂದು ಸ್ಲೈಡ್ ತೋರಿಸ್ತೀವಿ. ಸ್ಲೈಡ್ ಪ್ಲೀಸ್, ಒಂದು ಸಣ್ಣ ಫ್ಲಾಶ್ ಬ್ಯಾಕ್. ಈ ಸ್ಲೈಡ್ ನೆನಪಿದೆಯಾ ಸರ್? ಅಲ್ಲಿ ನೀವಿದ್ದೀರಿ, ಪ್ರಭಾಕರ್ ಅವರಿದ್ದಾರೆ, ಜಯಮಾಲಾ ಅವರಿದ್ದಾರೆ, ಸುಮಲತಾ ಇದ್ದಾರೆ, ಹಿಂದೆ ಒಬ್ಬರಿದ್ದಾರೆ ಸರ್. ಮಾರ್ಕ್ ಮಾಡಬಾರ್ದಾಗಿತ್ತು, ಹಂಗೆ ತೋರಿಸ್ಬೇಕಾಗಿತ್ತು. ಆ ಹಿಂದೆ ಇದ್ದ ಹುಡುಗ ಈಗ ದಶಕದ ಎಂಟರ್ಟೈನರ್ ಆಗಿದ್ದಾರೆ, ನಿಮ್ಮ ಹತ್ರ ಇದ್ದಾರೆ. ಇವರು ನನ್ನ ದುರಾದೃಷ್ಟ ಅಷ್ಟೇ. ಇವನು ನನ್ನ ಫ್ರೆಂಡ್ ಮಗ ಸಂಜೀವ ಅಂತ. ಅವ್ರ ತಾಯಿ, ನಾನು, ಸಂಜೀವ ಚಿಕ್ಕ ವಯಸ್ಸಿಂದ ಇವನ್ ನೋಡ್ಕೊಂಡ್ಬಂದಿದ್ದೀವಿ. ಇವನಿಗೆ ಪಾಠ ಮಾಡಿಸ್ಬೇಕು ಅಂತ 2 ಪಿಕ್ಚರಲ್ಲಿ ಪಾಠ ಮಾಡಿಸ್ದೆ. 2 ಪಿಕ್ಚರು ಅರ್ಧಕ್ಕೆ ನಿಂತೋಯ್ತು. ಆದರೂ ಇವತ್ತು ಇಡೀ ಇಂಟರ್ನ್ಯಾಷನಲಿ ಹ್ಯಾಸ್ ಬಿಕಮ್ ಎ ವೆರಿ ಬಿಗ್ ಹೀರೋ. ನನ್ನ ಪ್ರಿಡಿಕ್ಷನ್ನು ನಾನು ಗುರ್ತಿಸ್ತವನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದ್ದಾನೆ ಅಂದರೆ ನನಗೆ ಸಂತೋಷನ ಇಲ್ವಾ ನೀವೇ ಹೇಳಬೇಕು. ಸಂತೋಷ ಅಂತೂ ಹಾಗೇ ಆಗುತ್ತೆ. ಆ ಥರ ಬೆಳೀತಾ ಇದ್ದಾನೆ. ಅಷ್ಟೇ ಪ್ರೀತಿ ವಿಶ್ವಾಸ. ನನ್ನ ಮಾಮ ಅಂತ ಬಂದು ಯಾವಾಗಲೂ ನಾನು ಹೇಳಿದ್ದನ್ನು ಏನೂ ಅವನು ತಪ್ಪಿಸೋಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಅದೇ ರೀತಿ ಬೆಳೀಲಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಅವನಿಗೆ ನನ್ನ ಆಶೀರ್ವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರೆಬಲ್ ಸ್ಟಾರ್ ಅಂಬರೀಷ್ ಅವರ ಕೈಯಿಂದ ಈ ಎಂಟರ್ಟೈನರ್ ಆಫ್ ದ ಡಿಕೇಡ್ ಟ್ರೋಫಿ ಟು ಕಿಚ್ಚ ಸುದೀಪ್ ಅವರು. ದಶಕದ ಸಂಭ್ರಮದಲ್ಲಿ ಹೊಸದನ್ನು ಸಾಧಿಸೋಣ. ಖುಷಿಯಾಗಿದೆ, ಖುಷಿಯಾಗಿದೆ. ಓವರ್ ಟು ಯು ಸುದೀಪ್ ಅವರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ವಿಜಯ್ ಪ್ರಕಾಶ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ದಟ್ ವಾಸ್ ವೆರಿ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು, ರಿಯಲಿ ಥ್ಯಾಂಕ್ ಯು ಸೋ ಮಚ್. ಮೇಲ್ಗಡೆ ಕೂತಿರುವಂಥ ಎಲ್ಲ ವೀಕ್ಷಕರಿಗೆ, ಸೈಡಿಗೆ, ಅಲ್ಲಿರೋರಿಗೆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ನನಗೆ ಅವಾರ್ಡ್ ಕೈಯಲ್ಲಿ ಹಿಡ್ಕೊಂಡು ಮರ್ತೋಗ್ಬಿಟ್ಟಿದ್ದೀನಿ. ಬಿಕಾಸ್ 12 ವರ್ಷದಿಂದ ಯಾವ ಅವಾರ್ಡ್ ಫಂಕ್ಷನ್ ಸುದೀಪ್ ಅವರು ಹೋಗಿಲ್ಲ, ಇವತ್ತು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಸಂಜೆಗೆ ನಾನು ಒಂದೇ ಒಂದು ಕಾರಣದಕ್ಕೆ ಬರೋದಕ್ಕೆ ಇಷ್ಟಪಟ್ಟೆ ಇಲ್ಲಿ. ಬಿಕಾಸ್ 10 ವರ್ಷದ ಹಿಂದೆ ಅವರು ಸ್ಟಾರ್ಟ್ ಆದಾಗ ಅವಾಗಿಂದ ಹಿಡಿದು ಇವತ್ತುವರೆಗೂ ಒಂದು ಚಿಕ್ಕ ರೀತಿಯಾದಂಥ ನಂದೊಂದು ಸಂಬಂಧ ಇದೆ ಅಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ಆತ್ಮೀಯತೆ ಇರೋದೇನಕ್ಕಂದ್ರೆ, ನನ್ನ ಮೊದಲನೇ ಚಿತ್ರ ನಾನು ನಿರ್ದೇಶನ ಮಾಡಿದಾಗ ಬಹಳ ಕಷ್ಟದಲ್ಲಿ ಮಾಡಿದೆ ಆ ಸಿನಿಮಾ. ಬಟ್ ಅವಾಗ ಸ್ಯಾಟಲೈಟ್ ರೈಟ್ಸ್ ಯಾರೂ ತೊಗೊಂಡ್ಲಿಲ್ಲ. ಅವಾಗ ನನ್ನ ಸಿನಿಮಾಗಳು ಅಷ್ಟು ಓಡ್ತಾ ಇರಲಿಲ್ಲ, ಆವ್ರೇಜ್ ಇತ್ತು. ಸೊ ಆಬ್ವಿಯಸ್ಲಿ ಬಿಸ್ನೆಸ್ ಕೌಂಟ್ಸ್. ಅವಾಗ ನನ್ನ ಮೊದಲನೇ ಸಿನಿಮಾ ಬಹಳ ಒಳ್ಳೆ ರೀತಿಯಲ್ಲಿ ತಗೊಂಡು ಪ್ರೋತ್ಸಾಹ ಕೊಟ್ಟಿದ್ದು ಝೀ ಚಾನೆಲ್ನವರು. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಆ ಒಂದು ಕಾರಣಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ. ಎರಡನೇದು, ನನಗೆ ಎಂಟರ್ಟೈನ್ಮೆಂಟ್ ಆಫ್ ದ ಡೆಕೇಡ್ ಏನು ಕೊಟ್ಟಿದ್ದೀರಾ, ನಾನು ಮನಸ್ಪೂರ್ವಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ದಟ್ ನನ್ನ ಜೊತೆ ಅದೇ ಟೈಮಲ್ಲಿ ಬಂದಂಥ ನನ್ನ ಇಬ್ಬರು ಸ್ನೇಹಿತರು ಪುನೀತ್ ರಾಜ್ಕುಮಾರ್ ಹಾಗೂ ದರ್ಶನ್, ಈ ಹೆಸರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಎಷ್ಟು ಮಾಡ್ಕೊಂಡು ಬಂದಿದ್ದೀನೋ ಅದಕ್ಕಿಂತ ಹೆಚ್ಚು ಎಂಟರ್ಟೈನ್ಮೆಂಟ್ ಅವ್ರು ಮಾಡ್ಕೊಂಡು ಬಂದಿದ್ದಾರೆ.